ನಮಸ್ಕಾರ ಸ್ನೇಹಿತರೆ. ಶುಕ್ರವಾರ ಈ ಕೆಲಸ ಮಾಡಿದರೆ ಲಕ್ಷ್ಮೀ ದೇವಿ ಹಣದ ದಾರಿಯಲ್ಲಿ ಇರುತ್ತಾಳೆ. ಲಕ್ಷ್ಮೀ ದೇವಿಯ ಶುಕ್ರವಾರದಂದು ಈ ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತಾಳೆ. ಹಣ ಅರಿವು ಹೆಚ್ಚಾದಾಗ ತೊಡಗುವ ಹಣದ ಸಮಸ್ಯೆಯಿಂದ ಮುಕ್ತರಾಗಲು ನಾವು ಶುಕ್ರವಾರ ಏನು ಮಾಡಬೇಕು? ಸನಾತನ ಧರ್ಮದಲ್ಲಿ ಶುಕ್ರವಾರವನ್ನು ಲಕ್ಷ್ಮೀ ದೇವಿಗೆ ಸಮರ್ಪಿಸಲಾಗಿದೆ. ಈ ದಿನ ಸಂಪತ್ತಿನ ಆದಿದೇವತೆಯನ್ನು ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯು ಮನೆಯಲ್ಲಿ ಸದಾ ನೆಲೆಸುತ್ತಾಳೆ ಎಂಬ ನಂಬಿಕೆ ಇದೆ. ಮನೆಯನ್ನು ಸಮೃದ್ಧಿಯನ್ನು ತರುತ್ತಾಳೆ ಎನ್ನುವ ನಂಬಿಕೆ ಸಹ ಇದೆ. ಇದ್ದದ್ದಲ್ಲದೆ ಈ ದಿನ ಶಾಸ್ತ್ರದಲ್ಲಿ ಸೂಚಿಸಲಾದ ಕೆಲವು ವಿಶೇಷ ಪರಿಹಾರಗಳನ್ನು ಸಹ ಸೂಚಿಸಲಾಗಿದೆ. ಈ ಕೆಲಸಗಳನ್ನು ಮಾಡಿದ ನಂತರ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಒಂದೊಂದಾಗಿ ದೂರವಾಗುವುದು. ಆದ್ದರಿಂದ ನಾವು ಶುಕ್ರವಾರ ತೆಗೆದುಕೊಳ್ಳಬೇಕಾದ ವಿಶೇಷ ಕ್ರಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಲಕ್ಷ್ಮೀ ದೇವಿಗೆ ವಿಶೇಷವಾದ ಶುಕ್ರವಾರ ದಿನದಂದು ಅರಿಶಿನ ಹಾಗೂ ಉಪ್ಪನ್ನು ಮನೆಗೆ ತರುವುದರಿಂದ ತಾಯಿ ಮಹಾಲಕ್ಷ್ಮೀ ದೇವಿಯು ಮನೆಗೆ ಬರುವಳು. ಶುಕ್ರವಾರ ದಿನದಂದು ಉಪ್ಪು ಹಾಗೂ ಅರಿಶಿನ ಮನೆಯಲ್ಲಿ ಖಾಲಿಯಾಗದ ಹಾಗೆ ನೋಡಿಕೊಳ್ಳಿ. ಒಂದು ವೇಳೆ ಖಾಲಿಯಾಗಿದ್ದರೆ ಮನೆಯಲ್ಲಿ ದರಿದ್ರ ಉಂಟಾಗುತ್ತದೆ. ಶುಕ್ರವಾರ ದಿನದಂದು ಉಗುರು ಕತ್ತರಿಸುವುದಾಗಲಿ, ಕೂದಲನ್ನು ಕತ್ತರಿಸುವುದಾಗಲಿ ಅಥವಾ ಬಟ್ಟೆಯನ್ನು ಒಗೆಯುವುದಾಗಲಿ ಮಾಡಬಾರದು. ಮನೆಯಲ್ಲಿ ರಾತ್ರಿ ಅಡುಗೆ ಆದ ನಂತರ ಒಂದು ಚಿಕ್ಕ ಬಟ್ಟಲಿನಲ್ಲಿ ಒಂದು ಹಿಡಿ ಅನ್ನವನ್ನು ಎತ್ತಿಡಬೇಕು. ಇದರಿಂದ ನಿಮ್ಮ ಕಷ್ಟಗಳು ಬರದ ಹಾಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುತ್ತಾಳೆ. ಶುಕ್ರವಾರ ದಿನದಂದು ಮನೆಯಲ್ಲಿ ಎಲ್ಲ ಸದಸ್ಯರು ಹೆಣ್ಣಾಗಲಿ ಅಥವಾ ಗಂಡಾಗಲಿ ಹಣೆಗೆ ಕುಂಕುಮ ಅಥವಾ ತಿಲಕವನ್ನು ಇಡಿ. ಇದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ. ಮನೆಯ ಅಕ್ಕಿ ಡಬ್ಬ ಅಥವಾ ಹಿಟ್ಟಿನ ಡಬ್ಬದಲ್ಲಿ ಹಳೆಯಲು ಬಟ್ಟಲು ಅಥವಾ ಲೋಟವನ್ನು ಇಟ್ಟಿರುತ್ತೀರಾ. ಅದು ಬೋರಲಾಗಿ ಅಥವಾ ಅಡ್ಡವಾಗಿ ಇಡಬಾರದು. ಅದನ್ನು ನೇರವಾಗಿಯೇ ನಿಲ್ಲಿಸಬೇಕು. ಶುಕ್ರವಾರದ ದಿನದಂದು ಸಾಯಂಕಾಲದ ಪೂಜೆಗೂ ಮುಂಚೆ ಹಸುವಿನ ಗಂಜಲವನ್ನು ತಂದು ಮನೆಯಲ್ಲಿ ಪ್ರೋಕ್ಷಣೆ ಮಾಡಿ. ಒಂದು ವೇಳೆ ಹಸುವಿನ ಗಂಜಲ ಸಿಕ್ಕಿಲ್ಲವೆಂದರೆ ಅರಿಶಿನ ನೀರನ್ನು ಸಹ ಮಾಡಿ ಮನೆಯ ಎಲ್ಲ ಕಡೆ ಚುಮುಕಿಸಿ. ಶುಕ್ರವಾರದ ದಿನದಂದು ಸ್ನಾನದ ನಂತರ ನೀವು ಒಗೆದ ಬಟ್ಟೆಗಳನ್ನು ಧರಿಸಿ. ಒಂದು ವೇಳೆ ತೆಗೆದ ಬಟ್ಟೆಗಳನ್ನು ಧರಿಸುವುದರಿಂದ ನಿಮಗೆ ಅಥವಾ ನಿಮ್ಮ ಮನೆಗೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಮನೆಯಲ್ಲಿ ದರಿದ್ರ ಉಂಟಾಗುತ್ತದೆ. ಶುಕ್ರವಾರದ ದಿನದಂದು ಮನೆಯಲ್ಲಿ ಇರುವಂಥ ಹೆಣ್ಣು ಮಕ್ಕಳು ಅಥವಾ ಮುತ್ತೈದೆ ಸ್ವಚ್ಛವಾಗಿ ತಲೆಗೆ ಸ್ನಾನ ಮಾಡಿ ಶುದ್ಧ ಬಟ್ಟೆಗಳನ್ನು ಹಾಕಿಕೊಂಡು ತಲೆಗೆ ಬಟ್ಟೆಯನ್ನು ಸುತ್ತಿಕೊಂಡು ದೇವರಿಗೆ ಹಾಗೂ ತುಳಸಿ ಕಟ್ಟೆಯ ಮುಂದೆ ಪೂಜೆ ಸಲ್ಲಿಸುವುದರಿಂದ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಸೌಭಾಗ್ಯವನ್ನು ಕೊಟ್ಟು ಕಾಪಾಡುತ್ತಾಳೆ. ಶುಕ್ರವಾರ ದಿನದಂದು ದೇವರ ಮನೆ ಕೋಣೆಯನ್ನು ಸ್ವಚ್ಛಗೊಳಿಸಿ. ಆ ದಿನ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ಫೋಟೋ ಇಲ್ಲದೇ ಇದ್ದರೆ ವಿಗ್ರಹದ ಮುಂದೆ ಡೇಸಿ ತುಪ್ಪ ಅಥವಾ ದೀಪದ ಎಣ್ಣೆಯಿಂದ ದೀಪ ಹಚ್ಚುವುದರಿಂದ ಈ ದಿನ ಸಕ್ಕರೆ ಮತ್ತು ಹಿಟ್ಟನ್ನು ಬೆರೆಸಿ ಇರುವೆಗಳಿಗೆ ಆಹಾರ ನೀಡಿ ಮತ್ತು ಹಸುವಿಗೆ ನಿಯಮಿತವಾಗಿ ತಿನ್ನಲು ಆಹಾರವನ್ನು ನೀಡಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಮೇಲೆ ತಾಯಿ ಲಕ್ಷ್ಮಿ ಹಣದ ಧಾರೆಯನ್ನು ಎರೆಯುತ್ತಾಳೆ. ಶುಕ್ರವಾರದ ದಿನದಂದು ವಿಧಿವಿಧಾನಗಳ ಪ್ರಕಾರ ಲಕ್ಷ್ಮೀ ದೇವಿಯನ್ನು ಪೂಜಿಸಿದ ನಂತರ ತಾಯಿಗೆ ಕೇಡಿಗೆ ಹೂವನ್ನು ಅಥವಾ ಸುಗಂಧದ ಹೂವನ್ನು ಅರ್ಪಿಸಬೇಕು. ಈ ಸುಗಂಧವನ್ನು ನೀವು ಲಕ್ಷ್ಮೀ ದೇವಿಗೆ ಅರ್ಪಿಸುವುದರಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟವು ಹೊಳೆಯಲು ಪ್ರಾರಂಭಿಸುತ್ತದೆ ಮತ್ತು ಜೀವನದಲ್ಲಿ ಸಂತೋಷವನ್ನು ನೀಡುತ್ತಾಳೆ ಎಂಬ ನಂಬಿಕೆ ಇದೆ. ನೀವು ಅಧಿಕ ಬಿಕ್ಕಟ್ಟಿನಿಂದ ಅಥವಾ ಹಣದ ಸಮಸ್ಯೆಯಿಂದ ಮುಕ್ತರಾಗಲು ಬಯಸಿದರೆ ಶುಕ್ರವಾರ ದಿನದಂದು ಲಕ್ಷ್ಮೀ ದೇವಿಗೆ ಕೆಂಪು ಬಟ್ಟೆ, ಬಿಂದಿ, ಸಿಂಧೂರ, ಸುಮಂಗಲಿಯರ ಬಳಸುವ ವಸ್ತುಗಳನ್ನು ಅರ್ಪಿಸಬೇಕು ಮತ್ತು ನೀವು ಅಧಿಕ ಲಾಭವನ್ನು ಪಡೆಯುತ್ತೀರಾ.
ಶುಕ್ರವಾರದ ದಿನದಂದು ನೀವು ಈ ಕೆಲಸವನ್ನು ಮಾಡುವುದರಿಂದ ಅಥವಾ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಯು ಶೀಘ್ರದಲ್ಲಿ ತಾಯಿ ಮಹಾಲಕ್ಷ್ಮಿ ನಿಮ್ಮನ್ನು ಹರಸುತ್ತಾಳೆ. ದಿನದಂದು ಇಲ್ಲಿ ತಿಳಿಸಲಾದ ಪರಿಹಾರವನ್ನು ತಿಳಿದುಕೊಳ್ಳಿ. ವೀಕ್ಷಕರೇ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲ್ನ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ತೆ.